ಎಲ್ಲ ಚಿಕ್ಕಬಳ್ಳಾಪುರದ ನಗರದ ಜನತೆಗೆ ನಮಸ್ಕಾರ. ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ನಗರದ ಭಾಗದಲ್ಲಿ ಭಾಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಖಾತಾ ಅಂತ ಕರೀತಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಇಲ್ಲ ಅವರು ಸರಿಯಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್, DC ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು 10 ರಿಂದ 14 ಸಾವಿರ ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ. ಏನೋ ಸೇಲ್ ಡೀಡ್ ಇರುತ್ತೆ ಅಷ್ಟು ಬಿಟ್ಟರೆ. ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ, ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು. ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ. ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದ್ವಿ. ಜನವರಿ 7ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಒಂದು ಉಪಸಮಿತಿ ಫ್ರೇಮ್ ಮಾಡಿ 2007ರಲ್ಲಿ BBMPಯಲ್ಲಿ ಖಾತಾ ಇಲ್ಲದೆ ಇರೋರಿಗೆ B ಖಾತಾ ಅಂತ ಕೊಡ್ತಿದ್ರು. ಈ ಅರ್ಬನ್ನಲ್ಲಿ ನಾವು ಮುನ್ಸಿಪಾಲ್ಟೀಸಲ್ಲಿ ಏನು ಮಾಡೋದು ಅಂದಾಗ ಮೊನ್ನೆ 10ನೇ ತಾರೀಕು ಒಂದು ನೋಟಿಫಿಕೇಶನ್ ಬಿಟ್ಟರು. ಇವತ್ತು ನಿನ್ನೆ ರಾತ್ರಿ ಗೆಜೆಟ್ ಫೈನಲ್ ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ಅಫಿಷಿಯಲಿ ಬಿಟ್ಟಿದ್ದಾರೆ. ಈ ಗೆಜೆಟ್ ಪ್ರಕಾರ ಈಗ 100% ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಇದ್ದರೆ ಖಾತಾ ಕೊಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಟೌನಲ್ಲಿ ಎಲ್ಲರೂ ಖಾತಾ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ಮೋರ್ ದೆನ್ 10,000 10,000ಕ್ಕೂ ಹೆಚ್ಚು ಜನ ಈಗ ಯಾವ ಡಾಕ್ಯುಮೆಂಟ್ ಇದ್ರೂ ನಾವೀಗ B ಖಾತಾ ಮಾಡ್ಕೊಡ್ಬೇಕು ಅವ್ರಿಗೆ. ಇದಕ್ಕೆ ಡೆಡ್ಲೈನು ನಮಗೆ 90 ದಿನ ಇದೆ. ಡೆಡ್ಲೈನ್ 90 ದಿನ ಇದೆ, 3 ತಿಂಗಳು. ಸೊ ಈಗ ಇದರಲ್ಲಿ ಇದೇನು ಹೇಳುತ್ತೆ, ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ ಜನತೆ ಇದರಲ್ಲಿ ದ ಪ್ರಾಪರ್ಟಿ ಟ್ಯಾಕ್ಸ್, ಸೆಸಸ್ ಅಂಡ್ ಪೆನಾಲ್ಟಿ ಕಲೆಕ್ಟೆಡ್ ದೇರ್ ಫ್ರಮ್ ಶಲ್ ಬಿ ಮೇಂಟೈನ್ಡ್ ಇನ್ ಫಾರ್ಮ್ 3 ಟು ಬಿ ಕಾಲ್ಡ್ ಪ್ರಾಪರ್ಟಿ ರಿಜಿಸ್ಟರ್ A. ಇಲ್ಲಿ ಹೇಳ್ತಾರೆ, ದ ಅಕ್ನಾಲೆಜ್ಮೆಂಟ್ ಆರ್ ಎಕ್ಸ್ಟ್ರಾಕ್ಟ್ ಅಂಡರ್ ಸಬ್ಸೆಕ್ಷನ್ 3 ಆಫ್ ಸೆಕ್ಷನ್ 106 ಆಫ್ ದ ಆಕ್ಟ್ ಶಲ್ ಬಿ ಇನ್ ದ ಫಾರ್ಮ್ ಆಫ್ 3 ಫಾರ್ ಪ್ರಾಪರ್ಟಿ ರಿಜಿಸ್ಟರ್ A ಖಾತೆಗೆ ನಮೂನೆ 3ರಲ್ಲಿ ಮತ್ತೆ B ಖಾತೆಗೆ ಫಾರಂ 3A, ಫಾರ್ಮ್ 3A ಪ್ರಕಾರ B ಖಾತಾ ಕೊಡ್ತಾರೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿ ನಾವು B ಖಾತಾ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ನಾನು ಈ ವಿಚಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಮತ್ತೆ ಇದನ್ನು ಇಷ್ಟು ಬೇಗ ತ್ವರಿತಗತಿಯಲ್ಲಿ ಬರೋದಕ್ಕೆ ನಮ್ಮ MCS ಸಾಹೇಬರು ಭಾಳ ಪ್ರಮುಖ ಕಾರಣ. ಯಾಕೆಂದರೆ ಚಿಂತಾಮಣಿ ಆಗಲಿ ನಾವಾಗಲಿ ಭಾಳ ಸಫರ್ ಆಗ್ತಿದ್ವಿ. ಸರ್, ಜನ ಕೇಳ್ತಿದ್ದಾರೆ, ನಾವೇನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು 3 ತಿಂಗಳಲ್ಲಿ ನಾವು B ಖಾತಾ ಮಾಡಿಕೊಡ್ತೀವಿ. ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನು ಅಂದರೆ, ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು, ಮಿಡಲ್ ಕ್ಲಾಸ್ ಅವರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು. ಆ ಕಾರಣಕ್ಕೆ 100% ಟ್ರಾನ್ಸ್ಪರೆನ್ಸಿ ತರ್ತಿದ್ದೀವಿ. ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ, ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷನರ್, ನಾವೆಲ್ಲರೂ ನಗರಸಭೆ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ₹1 ಎಲ್ಲೂ ಈ B ಖಾತಾಲಿ ಕರಪ್ಷನ್ ನಡೀಬಾರ್ದು. ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ, ಇದೇ ತಿಂಗಳು 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು 31 ವಾರ್ಡಲ್ಲೂ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊಂತೀವಿ. ಮಾಧ್ಯಮದವರು ತಾವು ಗಮನಿಸ್ಬೋದು. ವಾರ್ಡ್ ನಂಬರ್ 1 ವಾಪ್ಸಂದ್ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ವಾರ್ಡ್ ನಂಬರ್ 2 ರೇಷ್ಮೆಗೂಡು, ಈ ಥರ 30 ವಾರ್ಡ್ಗೂ ಒಂದು ಲೊಕೇಶನ್ ಇದೆ. ಇದು ನಾಳೆ ಪ್ರತಿ ಮನೆಗೂ ಪಾಂಪ್ಲೆಟ್ ಹಂಚ್ತೀವಿ. ಫಾರ್ ಎಕ್ಸಾಂಪಲ್, ವಾರ್ಡ್ ನಂಬರ್ 1 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪ್ಸಂದ್ರದಲ್ಲಿ ನಮ್ಮ ನಗರಸಭೆಯವರು 20ನೇ ತಾರೀಕು, 21, 22 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆ ಲೊಕೇಶನ್ ಕೂಡ್ತಾರೆ. ನಗರಸಭೆ ಸ್ಟಾಫ್ ಅವರು, ಇಲ್ಲಿ ಮಾಧ್ಯಮದವರೆಗೂ ಮುಕ್ತ ಆಹ್ವಾನ ಇದೆ. ಅವ್ರು ಬಂದು ವಾರ್ಡ್ ನಂಬರ್ 1 ಅವರೆಲ್ಲ ತಮ್ಮ ಡೀಟೇಲ್ಸ್ನ ದಯವಿಟ್ಟು ಅಲ್ಲಿ ಕೊಡಿ. ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಬರೋದು, ಜನರಲ್ ಆಗಿ ನನ್ನ ಇದೇನಂದರೆ, ನಗರಸಭೆ ಹತ್ರ ಪದೇ ಓಡಾಡಿದ್ರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗುತ್ತೆ. ನಾನೇನು ಮಾಡ್ತಿದ್ದೀನಿ, ಈ ಮಂತ್ 20, 21, 22 3 ದಿನ ಅವಕಾಶ ಕೊಡ್ತೀನಿ. ದಯವಿಟ್ಟು ಈ 3 ದಿನದಲ್ಲೇ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೆಟ್ 2 ದಿನದಲ್ಲಿ ಕಳಿಸ್ಕೊಡ್ತೇನೆ. ಚೆಕ್ ಲಿಸ್ಟ್ ಸಮೇತ ಪ್ರತಿ ಮನೆಗೂ ಪಾಂಪ್ಲೆಟ್ ನಾಳೆ ಅಥವಾ ನಾಳಿದ್ದೀಗ ಹಂಚ್ತೀವಿ. ತಾವು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ದಲ್ಲಾಳಿಗರನ್ನ ನಗರಸಭೆಗೆ ನಾವು ಅಲೋ ಮಾಡಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ನ ನಗರಸಭೆ ಕಮಿಷನರ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ತಗೊಂಡ ನಂತರ ನಾವೇನು ಮಾಡ್ತೀವಿ,
ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ. ನಮಗೆ ವಾರ್ಡ್ ನಂಬರ್ 1 ಇಂದ ಇಷ್ಟು ಅರ್ಜಿ ಬಂದಿದೆ, ಇಂಥ ಹೆಸರು ಬಂದಿದೆ, ವಾರ್ಡ್ ನಂಬರ್ 2 ಇಂದ ಇಷ್ಟು ಬಂದಿದೆ, 3 ಇಂದ ಇಷ್ಟು ಬಂದಿದೆ, ಈ ಥರ ಒಂದು ಅರ್ಜಿ. ಯಾವುದಾದ್ರೂ 1-2 ಟೆಕ್ನಿಕಲ್ ಸಮಸ್ಯೆ ಇದ್ದರೆ ಆ ಹೆಸರು ಸಮೇತ ಮೀಡಿಯಾ ಮುಂದೆ ನಾವು ಪಬ್ಲಿಷ್ ಮಾಡ್ತೀವಿ. ಇದು ಮೊದಲ ಹಂತ. ಯಾಕೆಂದರೆ ಯಾವುದಿದೆಯೋ ಅದನ್ನ ಟ್ರಾನ್ಸ್ಪರೆಂಟಾಗಿ ಮೀಡಿಯಾ ಮುಂದೆ ಇಡ್ತೀವಿ. ಅದಾದಮೇಲೆ ನಾವೀಗ GPS ಮಾಡಬೇಕು ಖಾತಾ ಕೊಡೋಕ್ಕೆ. ಅದನ್ನೆಲ್ಲ ಇಮಿಡಿಯೇಟ್ ಮ್ಯಾನ್ ಪವರ್ ಆಯ್ಕೆ ಮಾಡಿ ಈ 90 ದಿನದಲ್ಲಿ ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ, ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ. ತಮ್ಮ ವಾರ್ಡಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವೋ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಂದು ನಾವು ಸಂಬಂಧಪಟ್ಟ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಖಾತಾನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ತಾವು ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಪದೇ ಪದೇ ಬರಕ್ಕೆ ಹೋಗಬೇಡಿ, ಬರೋ ಅವಶ್ಯಕತೆ ಇಲ್ಲ. ತಾವು ಪದೇ ಪದೇ ನಾವೊಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ, 90 ಡೇಸ್ ಇದೆ. ಪ್ರಿಯಾರಿಟಿ ವೈಸ್ ವಾರ್ಡ್ಸ್ ಇಟ್ಕೊಂಡು 90 ದಿನದ ಒಳಗಡೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ನೋಡಿ, ಇವತ್ತು 1ನೇ ವಾರ್ಡು, 2ನೇ ವಾರ್ಡು, 20ನೇ ವಾರ್ಡು, 25ನೇ ವಾರ್ಡು, 30ನೇ ವಾರ್ಡು ನಾವು ಅನೌನ್ಸ್ ಮಾಡಿ ಅದೇ ಜಾಗದಲ್ಲಿ ಮಾಧ್ಯಮದವರ ಮುಂದೆ ನಗರದ ಬಹುದಿನಗಳ ಸಮಸ್ಯೆ ಬಿ ಖಾತಾನ ಭ್ರಷ್ಟಾಚಾರ ಇಲ್ಲದೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಗರಸಭೆ ಕಮಿಷನರ್ ಸೈನಿಂಗ್ ಅಥಾರಿಟಿ, ನಾನು ಈ ತಾಲೂಕಿನ ಮೊದಲ ಪ್ರಜೆ, ಶಾಸಕ, ಮತ್ತು ನಾನೆಲ್ಲರೂ ನಗರಸಭೆಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀನಿ. ಆದರೆ ಇಲ್ಲಿ ಎಳ್ಳಷ್ಟು ಕೂಡ ನಾನು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ, ತಾವು ನಗರಸಭೆಗೆ ಹೋಗಿ ಯಾರಾದರೂ ದಲ್ಲಾಳಿಗಳು ಇದು ನೀವು ನೋಡಿ ಬಿ ಖಾತಾ ಮಾಡ್ಕೊಳ್ಳೋಕ್ಕೆ ನಾವೇನು ಎಲ್ಲ ಡಾಕ್ಯುಮೆಂಟ್ಸು ಕೇಳಲ್ಲ. ಏನು ಕಮಿಷನರ್ ಅವರೇ, ಕೆಲವು ಡಾಕ್ಯುಮೆಂಟ್ಸ್ ಇದ್ರೂ ನಾವು ಬಿ ಖಾತಾ ಮಾಡ್ಕೊಡ್ತೀವಿ, ಚೆಕ್ ಲಿಸ್ಟ್ ಕೊಡ್ತೀವಿ, ಪಾಂಪ್ಲೆಟಲ್ಲಿ ಚೆಕ್ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ, ಮನೆ ಮನೆಗೂ ತಲುಪಿಸ್ತೀವಿ, ಮತ್ತು ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬರ್ತೀವಿ. ದಯವಿಟ್ಟು ಆ 3 ಡೇಸಲ್ಲೇ ಕೊಡಿ. ಯಾಕೆಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ 9 ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ, ಅದಕ್ಕೆ 7ಗೆ ಹಾಕಿದ್ದೀನಿ ಸರ್. 7 to 1 o'clock ಇರುತ್ತೆ. ನೋಡೋಣ, ಅದೇನಾದರೂ ಆಗಿಲ್ಲ ಅಂದರೆ 1 or 2 days ಎಕ್ಸ್ಟೆಂಡ್ ಮಾಡ್ತೀವಿ. ಮತ್ತು ಅದೇ ಜಾಗದಲ್ಲಿ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ, ಮತ್ತು ಅದೇ ಜಾಗದಲ್ಲೂ ಖಾತಾ ಕೊಡ್ತೀವಿ. ಇವ್ರಿಗೆ ಏನಾಗುತ್ತೆ, ಅವ್ರು ಪದೇ ಪದೇ ಅಲ್ಲಿದಾಗ ದಲ್ಲಾಳಿಗಳು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತಾರೆ. ನಾನು ಚಿಕ್ಕಬಳ್ಳಾಪುರದ ಜನತೆಗೆ ನಿಮ್ಮ ಮನೆ ಮಗನಾಗಿ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮ ಸಂಬಂಧಪಟ್ಟ ಸದಸ್ಯರು ಅವ್ರು ಯಾರೇ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಿಮ್ಮ ಮನೆ ಹತ್ರ ಖಾತೆ ನಾನು ತಂದು ಕೊಡ್ತೀನಿ. ಭಯ ಬೀಳಬೇಡಿ, ಯಾರಿಗೂ ನಂಬಿ ಯಾರಿಗೂ 1 ರೂಪಾಯಿ ಕಾಸು ಕೊಡಬೇಡಿ. ಈ ವಿಚಾರದಲ್ಲಿ ನಾವು ಕಳೆದ 6-7 ತಿಂಗಳಿಂದ ಸರ್ ನಾವು ಬಿ ಖಾತಾ ಕೊಡಬೇಕು, ಈಗ BBMPಯಲ್ಲಿದೆ ಎ ಖಾತಾ ಬಿ ಖಾತಾ ಕಾನ್ಸೆಪ್ಟು. ಇಲ್ಲಿ ಪಾಪ ಅವ್ರಿಗೆ ಏನಾಗಿದೆ, ಸೇಲ್ ಡೀಡ್ ಇರುತ್ತೆ, ಅವ್ರದ್ದು ಅನ್ನೋದಕ್ಕೆ ಪ್ರೂಫೇ ಇಲ್ಲ. ಈಗ ಬಿ ಖಾತಾ ಇದ್ದರೆ ಒಂದು ಧೈರ್ಯ, ಎಷ್ಟೋ ಜನಕ್ಕೆ ಬಿ ಖಾತಾ ಇರುತ್ತೆ. ಸೊ ಇದು ಬಹುದಿನಗಳ ಕನಸು, ಇದನ್ನು ನಾವು ಈಡೇರಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ನಮ್ಮ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀನಿ. ಈ ವಿಚಾರದಲ್ಲಿ ನಾನೆಲ್ಲ ಜನಸಾಮಾನ್ಯರಿಗೆ ಹೇಳ್ತೀನಿ, ನೀವು ಯಾವುದು ದುಡುಕೋ ಅವಶ್ಯಕತೆ ಇಲ್ಲ. ಯಾರಾದರೂ ದಲ್ಲಾಳಿಗಳು ನಿಮಗೆ ಆಸೆ ಇಡಿಸಿದ್ರೆ ಹಂಗೆ ಹೆಂಗಿದ್ರೆ ಭಯ ಬೀಳ್ಬೇಡಿ. ನೀವು ಶಾಸಕರ ಕಚೇರಿನಾದರೂ ಅಪ್ರೋಚ್ ಆಗಿ ನಮ್ಮ ಗಮನಕ್ಕೆ ತೊಗೊಂಬನ್ನಿ, ಇಲ್ಲ ಸ್ಥಳೀಯ ಲೋಕಾಯುಕ್ತ ಕಚೇರಿಗಾದರೂ ಅಪ್ರೋಚ್ ಆಗಿ ಯಾರಾದರೂ ದಲ್ಲಾಳಿ ಇದ್ದರೆ ದಯವಿಟ್ಟು ಅವ್ರ ಹೆಸರು ಸಮೇತ ನಮಗೆ ಕೊಡಿ, ನಾವು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡ್ತೀವಿ. ಇದು ಜನತೆಗೆ ನಾವು ಕೊಡ್ತಿರೋ ಆಶೆ. ಯಾಕೆಂದರೆ ಇದೆಲ್ಲ ಟ್ರಾನ್ಸ್ಪರೆನ್ಸಿ ತರ್ತಾ ಇದ್ದೀವಿ ಸರ್. ಖಾತಾ ಕಲೆಕ್ಟ್ ಮಾಡೋ ದಿನ 30 ಏನು ಖಾತಾ ಕೊಡೋ ದಿನ 31 ವಾರ್ಡ್ಗೂ ಮಾಧ್ಯಮದವರಿಗೆ ಮುಕ್ತ ಆಹ್ವಾನ, ಕಲೆಕ್ಟ್ ಮಾಡೋ ದಿನ ಮುಕ್ತ ಆಹ್ವಾನ. ನಾವು ನಿಮಗೆ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ. ಆವತ್ತು ಸಂಜೆ ಸರ್ ಇಷ್ಟು ಬಂದಿದೆ, ವಾರ್ಡ್ ವೈಸ್ ಲಿಸ್ಟ್ ಬಿಡುಗಡೆ ಮಾಡ್ತೀವಿ. ಟೆಕ್ನಿಕಲ್ ಸಮಸ್ಯೆ ಇದ್ರೆ ಎಲ್ಲಿ ಗೊತ್ತಾ, ಭ್ರಷ್ಟಾಚಾರಕ್ಕೆ ಅವಕಾಶ ಆಗೋದು ಎಲ್ಲಿ ಗೊತ್ತಾ, ಪದೇ ಪದೇ ಸುತ್ತಿಸಿದಾಗ ಕೆಲವ್ರು ಏನು ಮಾಡಿಬಿಡ್ತಾರೆ, ಸುತ್ತಕ್ಕೆ ಪೇಷನ್ಸ್ ಇಲ್ಲದೆ ಇರೋರು ಕಾಸು ಕೊಡಕ್ಕೆ ಹೋಗ್ತಾರೆ. ಸೊ ಅಲ್ಲೇನು ಮಾಡ್ತೀವಿ, ನಾವು ಟೆಕ್ನಿಕಲ್ ಸಮಸ್ಯೆ ಇರೋ ಲಿಸ್ಟನ್ನು ಮೀಡಿಯಾ ಮುಂದೆ ಪಬ್ಲಿಷ್ ಮಾಡ್ತೀವಿ, ಅವ್ರ ಗಮನಕ್ಕೂ ತರ್ತೀವಿ. ಸೊ ಇದು ರಾಜಕಾರಣದಲ್ಲಿ ಇದೊಂದು ಭಾಳ ತುಂಬ ಎಚ್ಚರಿಕೆಯಿಂದ ನಾನು ಈಗ ಗೆಜೆಟ್ ಬರಲಿ ಅಂತ ಕಾಯ್ತಿದ್ದೆ. ನನ್ನ ರಾತ್ರಿ ಬಂತು, ಇದಕ್ಕೆ ತಯಾರಿ ನಾನು ತುಂಬ ತಿಂಗಳಿಂದನೇ ಮಾಡ್ಕೊಂಡಿದ್ದೆ. ವಿತ್ ಲೊಕೇಶನ್ ಕೂಡ ಇದೆ, ಮಾಧ್ಯಮದವ್ರಿಗೆ ಶೇರ್ ಮಾಡ್ತೀನಿ ಸರ್. 31 ವಾರ್ಡಲ್ಲಿ ನಾವು ಎಲ್ಲಿ ಅಂತ. ಇದು ಪಾಂಪ್ಲೆಟ್ ಇವತ್ತು ಸಂಜೆ ಪ್ರಿಂಟ್ಗೆ ಹೋಗುತ್ತೆ, ಯಾಕೆಂದರೆ ಗೆಜೆಟ್ ಓದದೆ ಪ್ರಿಂಟ್ ಮಾಡೋದು ಬೇಡ ಅಂತ ಗೆಜೆಟಲ್ಲಿ ಕ್ಲಿಯರಾಗಿ ಬರ್ಕೊಟ್ಟಿದ್ದಾರೆ. ಮಾಡಿ ಬಿ ಖಾತಾ ನನಗಿರೋ ಇನ್ಫಾರ್ಮೇಷನ್ 14,000 ಅನಿಸುತ್ತೆ ಸರ್. ಎಲ್ಲ ನಾನು ಕ್ಲಿಯರ್ ಮಾಡ್ತೇವೆ. ನಮ್ಮ ಕಮಿಷನರ್ ಸರು ಚೆಕ್ ಲಿಸ್ಟ್ ಕೊಡ್ತಾರೆ. ನಾನು ಅವ್ರ ಟೀಮ್ನ, ಅವ್ರ ಸಬಾರ್ಡಿನೇಟ್ಸ್ನ ರಾತ್ರಿ ನಾನು ಸರಿಸುಮಾರು 1 ಗಂಟೆವರೆಗೂ ಮಾತನಾಡಿದ್ದೀನಿ. ನಗರಸಭೆ ಕಮಿಷನರ್ನೇ ಇವ್ರನ್ನ, ಸರ್ ನಾವು ಇದರಲ್ಲಿ ಬಡವರು ಎಲ್ಲೂ ಸಫರ್ ಆಗಬಾರ್ದು, ವಿ ಶುಡ್ ಟೇಕ್ ಕೇರ್. ನಾನೆಲ್ಲ ಸಬಾರ್ಡಿನೇಟ್ಸ್ನ ಮಾತಾಡಿ ಇದೆಲ್ಲ ಪ್ರಿಪೇರ್ ಆಗಿ ನನಗೆ ಕೆಲವು ಟರ್ಮಿನಾಲಜಿ, ಮುನ್ಸಿಪಾಲಿಟಿ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಅರ್ಥ ಮಾಡಿಕೊಂಡು ಕನ್ಕ್ಲೂಷನ್ಗೆ ಬಂದಿದ್ದೀನಿ. ನಗರದ ಜನತೆ ನಿಮ್ಮ ಮನೆಗೆ ನಾನು ಬಿ ಖಾತಾ ತಂದು ಕೊಡ್ತೀನಿ, ನನ್ನ ಮೇಲೆ ಭರವಸೆ ಇಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಕೇಳ್ತೇನೆ ಸರ್. ಅಧಿಕಾರಿಗಳ ವಲಯದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ ಎಲ್ಲ ಎ ಖಾತೆಗೆ ಅರ್ಜಿ ಕೊಟ್ಟಿರ್ತಕ್ಕಂಥ 1,000 ಅರ್ಜಿಗಳು ಇನ್ನೂ ಕೂಡ ಖಾತೆ ಆಗ್ತಾ ಇಲ್ಲ ನಗರಸಭೆ. ಎಲ್ಲ ದಾಖಲೆಗಳು ಅರ್ಹವಾಗಿದ್ರು ಕೂಡ
ಅದಕ್ಕೆ ಯಾವ ರೀತಿ ಸರ್ ಈಗ ನಾನು ಏನು ಹೇಳಿದೆ, ಈಗ ಒಂದು ನಗರಸಭೆಗೆ ಪದೇ ಪದೇ ಹೋದಾಗ ಇಲ್ಲಿ ಬ್ರೈವ್ ಅಂದರೆ ಅವಕಾಶ ಇರುತ್ತೆ. ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಆವತ್ತೇನು 3 ದಿನ ಟೈಮ್ ಕೊಟ್ಟಿದ್ದೀನಿ, ಅಲ್ಲಿ ತುಂಬ ನಮ್ಮ ಟೀಮಿಂದ ವಿಜಿಲೆನ್ಸ್ ಇರುತ್ತೆ, ಯಾರು ತಗೊಂಡ್ರು, ಯಾರು ಕೊಟ್ಟರು, ಇದು ಮಾಡಿದ್ರು ಎಲ್ಲ ಇರುತ್ತೆ. ನಿಮಗೆ ಲಿಸ್ಟ್ ಸಂಜೆನೇ ಪಬ್ಲಿಷ್ ಮಾಡಿಬಿಡ್ತೀವಿ. ವಾರ್ಡ್ ನಂಬರ್ 1 48 ಅರ್ಜಿ ಯಾರ್ಯಾರ ಹೆಸರಲ್ಲಿ ಬಂದಿದೆ ನೀವು ಕ್ರ್ಯಾಶ್ ವೆರಿಫೈ ಮಾಡ್ಕೋಬೋದು. ಅವ್ರ ಹೆಸರು ಪಬ್ಲಿಷ್ ಮಾಡಿಬಿಡ್ತೀವಿ. ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡೋದಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಮತ್ತೆ ನಗರಸಭೆಗೆ ಬರೋದು ಬೇಡ. ಈಗ ಒಂದು ವಾರ ಆದಮೇಲೆ ಯಾವುದೋ ಒಂದು ಹೆಸರು ಪರ್ಟಿಕ್ಯುಲರ್ ಯಾರೋ ಒಂದು ಮಂಜುನಾಥ್ ಅನ್ನೋ ಹೆಸರಲ್ಲಿ ಏನೋ ಇನ್ನೊಂದು ಚೆಕ್ ಲಿಸ್ಟಲ್ಲಿ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ ಅನ್ಕೋಣ. ಮತ್ತೆ ಇನ್ನೊಂದು ವಾರ ಅಥವಾ 15 ದಿನ ಆದಮೇಲೆ ಮತ್ತೆ 31 ವಾರ್ಡಲ್ಲಿ ಮತ್ತೊಂದು ದಿನ ಅನೌನ್ಸ್ ಮಾಡಿ ಅದನ್ನು ಟ್ರಾನ್ಸ್ಪರೆಂಟಾಗಿ ಕಲೆಕ್ಟ್ ಮಾಡಿಸ್ತೀನಿ. ನೀವು ಇಂಡಿವಿಜುವಲ್ ಆಗಿ ಬಂದು ಕೊಡಿ ಅಂದರೆ ನಾವು ಅಕ್ಸೆಪ್ಟ್ ಮಾಡಲ್ಲ. ಈ ಥರ ಮಾಡಿ 2-3 ಲೆವೆಲ್ಸಲ್ಲಿ ಮಾಡಿ ನಾನು ಆಫೀಸರ್ಸ್ಗೆ, ಸಬಾರ್ಡಿನೇಟ್ಸ್ಗೆ ಎಲ್ರಿಗೂ ಸ್ಟ್ರಿಕ್ಟಾಗಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಖಂಡಿತವಾಗೂ ನಾನು ಹೇಳ್ತೀನಿ, ಇದರಲ್ಲಿ ಎಳ್ಳಷ್ಟು ಕೂಡ ಭ್ರಷ್ಟಾಚಾರ ನಡೆಯೋಕ್ಕೆ ನಾನು ಬಿಡಲ್ಲ. ಇದು ಎಲ್ಲ ಪಾಪ ನಗರಸಭೆ ಸದಸ್ಯರ ಗಮನಕ್ಕೂ ತಂದಿದ್ದೀನಿ ಸರ್. ಇದು ಮಾಡಬೇಕು, ಇದು ನಿಮ್ಮ ಭವಿಷ್ಯ. ಜನ ಬಡವರು ಇರ್ತಾರೆ, ಅವ್ರಿಗೊಂದು ಖಾತಾ ಅಂತ ಸಿಕ್ಕಿಬಿಟ್ರೆ, ನನಗೆ ಟೌನಲ್ಲಿ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಹೋದಾಗ ಖಾತಾ ಮಾಡಿಕೊಡಿ ಅಂತಾರೆ. ನಾನು ಕೇಳಕ್ಕೆ ಹೋದ್ರೆ ಇಲ್ಲ ಸರ್, ಇದು ಏನಾಗ್ಬಿಟ್ಟಿದೆ ಅಣ್ಣ, ಮೊದಲೆಲ್ಲ ಲೇಔಟ್ ಮಾಡೋಕ್ಕೆ ಹೋದಾಗ ಇಷ್ಟು ಪಾರ್ಕ್ ಬಿಡಬೇಕು, ಇಷ್ಟು CA ಸೈಟ್ ಬಿಡಬೇಕು ಅಂತ ಹೇಳಿತ್ತು. ಅವಾಗ ಏನು ಮಾಡ್ಬಿಟ್ಟಿದ್ದಾರೆ, ಇವ್ರು ಏನು ಮಾಡ್ಬಿಟ್ಟಿದ್ದಾರೆ, ಎಲ್ಲ ಸೈಟ್ ಮಾಡಿ ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಖಾತಾ ಕೊಡೋಕ್ಕಾಗ್ತಿಲ್ಲ. ಈಗ ಅದು B ಖಾತಾ ಬರ್ತಿದೆ. ನನಗೆ ಗೊತ್ತಿರೋ ಪ್ರಕಾರ ಅವ್ರು B ಖಾತಾ ತಗೊಂಡ್ಮೇಲೆ ಲೋನು ತಗೋಬೋದು, ಮಾರಲೂಬೋದು ಅಂತ ಸಮಸ್ಯೆ ಇಲ್ಲ. ಇದು ಜನರ ಪಾಲಿಗೆ, ಬಡವರ ಪಾಲಿಗೆ ಆಶಾಭಾವನೆ. ನಾನಂತೂ ಹತ್ರ ಇದ್ದು ಮಾನಿಟರ್ ಮಾಡ್ತೀನಿ. ನಾನು ಈ ವಿಚಾರವಾಗಿ ಎಲ್ಲ ನಗರಸಭೆ ಸದಸ್ಯರ ಸಹಕಾರನ ಕೇಳ್ತಿದ್ದೀನಿ. ಅವ್ರು ಕೊಡ್ತಾರೆ ಅಂತ ನಂಬಿಕೆನೂ ನನಗಿದೆ ಸರ್. ಟೌನ್ ಪ್ಲಾನಿಂಗ್ ಅಲ್ಲಿ ಇಲ್ಲದೆ ಇರೋ ಖಾತೆ ಮಾಡಕ್ಕೆ ಬರಲ್ಲ, ಕಾನೂನು ತೊಡಕಿತ್ತು, ಯಾವ ಥರ ಕ್ಲಿಯರ್ ಆಗಿದೆ ಸರ್? ಈಗ ಮೊದಲು ಖಾತೆಗೆ ಟೌನ್ ಪ್ಲಾನಿಂಗ್ ಕನ್ವರ್ಷನ್ನು, DC ಕನ್ವರ್ಷನ್ ಎಲ್ಲ ಇತ್ತು. ಈಗ ಕೆಲವರು ನನ್ನ ಅಪ್ರೋಚ್ ಆಗಿ ಸರ್ ಟೌನ್ ಪ್ಲಾನಿಂಗ್ ಮಾಡ್ದೇ ಕಟ್ಟಿಬಿಟ್ಟಿದ್ದೀವಿ, ಖಾತಾ ಕೊಡಿಸಿ ಅಂದರೆ ಅವ್ರು ಕೊಡ್ತಿರ್ಲಿಲ್ಲ, ಅವ್ರಿಗೆ ಸಮಸ್ಯೆ ಆಗ್ತಿತ್ತು. ಈಗ ಅವ್ರಿಗೆ ಏನಾಗುತ್ತೆ ಅಂದರೆ B ಖಾತಾ ಕೊಟ್ಬಿಡ್ತೀವಿ. ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಇಲ್ಲ ಅಲ್ವಾ ಸರ್, DC ಕನ್ವರ್ಷನ್ ಇಲ್ಲ, B ಖಾತಾ ಕೊಟ್ಬಿಡ್ತೀವಿ ನಾವು. ದೇರ್ ಇದು ನನಗೆ ಗೊತ್ತಿರೋ ಪ್ರಕಾರ ಅವ್ರು ಮಾರೋವಾಗ ಈಗ ಖಾತಾ, ಈಗ ಬೆಂಗಳೂರಲ್ಲಿ ಏನಿದೆ ಅಂದರೆ ಖಾತಾ ಪ್ರಾಪರ್ಟಿಗೆ ಸ್ಕ್ವೇರ್ ಫೀಟ್ ಒಂದು ರೇಟ್ ಇದೆ, B ಖಾತಾಕ್ಕೆ ಸ್ಕ್ವೇರ್ ಫೀಟ್. ನನಗೆ ಗೊತ್ತಿರೋ ಪ್ರಕಾರ ಮಾರೋವಾಗ ಅವ್ರಿಗೆ ಸ್ವಲ್ಪ ಇದೆ, ಆದರೆ ಮಾರ್ಬೋದಲ್ವಾ, ತಗೊಂಡು ಮಾರ್ಬೋದಲ್ವಾ. ಖಾತಾನೇ ಇಲ್ಲದೆ ಇದ್ದಾಗ ಏನು ಮಾಡೋಕ್ಕಾಗೋದು? ಎಷ್ಟೋ ಜನ ಬಡವರು, ಸ್ವಾಮಿ ನನ್ನ ಹತ್ರ ಏನೂ ಡಾಕ್ಯುಮೆಂಟ್ಸ್ ಇಲ್ಲ. ಈಗ ಒಂದು ಡಾಕ್ಯುಮೆಂಟ್ ಸರ್, ಇದು 1 ಟೈಮ್ ಮಾತ್ರ. ಮತ್ತು ಎಲ್ಲ ಜನಕ್ಕೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಈ ಗೆಜೆಟಲ್ಲಿ ಕ್ಲಿಯರ್ ಕಟ್ಟಾಗಿ ಬರೆದಿದ್ದಾರೆ. ಈ 90 ಡೇಸ್ ಆದಮೇಲೆ ಇನ್ಯಾರಾದರೂ ಕಟ್ಟಿದ್ರೆ ಸರ್ಕಾರ ಅದಕ್ಕೆ ಜವಾಬ್ದಾರಿ ಎಲ್ಲ ಮತ್ತೆ ಖಾತೆ ಕೊಡಲ್ಲ. ಮತ್ತೆ ಇದಕ್ಕಿನ್ನೊಂದು 20-30 ವರ್ಷ ಕಾಯಬೇಕಾಗುತ್ತೆ ನಾವು. ಇದು ಗೆಜೆಟ್ ಕ್ಲೀನಾಗಿ ಕೊಟ್ಟಿದ್ರೆ ಇಟ್ಸ್ ಅ 1 ಟೈಮ್. ಮತ್ತೆ ಇದು ಈ ಡೇಟ್ ಒಳಗೆ ಈ 90 ಡೇಸ್ ಎಲ್ಲ ಇರುತ್ತೆ. ಈಗ ಮತ್ತೆ ಕಟ್ಟಿಬಿಟ್ರೆ ಈಗ ಯಾರು ಕಟ್ಟಿದ್ರು ಕೊಡ್ತೀವಿ ಸರ್. ಮತ್ತೆ ನಾವು 100% ಡಾಕ್ಯುಮೆಂಟ್ಸ್ ಕೊಡಿ ಅಂತಲೂ ಕೇಳಲ್ಲ. ಏನು ಸರ್, ಅವ್ರಿಗಿರೋ ಮಿನಿಮಮ್ ಡಾಕ್ಯುಮೆಂಟ್ಸ್ ಎಲ್ಲ B ಖಾತಾ ಅಲ್ವಾ? ಈಗ ನಾವು ಖಾತಾ ಕೇಳಿದಂಗೆ ಎಲ್ಲ ಕೇಳಲ್ಲ ಡಾಕ್ಯುಮೆಂಟ್ಸ್. ಟೌನ್ ಪ್ಲಾನ್ ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಡಿಸ್ತಾ ಇದ್ದೀವಿ, ತೆರಿಗೆ ವ್ಯಾಪ್ತಿಗೆ ಬರೆಸ್ತಾ ಇರೋದು. ಮೊದಲೇನಿತ್ತು ಈಗ ಖಾತಾ ಮಾತ್ರ ರಿಜಿಸ್ಟ್ರೇಷನ್ ಆಗ್ತಿತ್ತು. ಈಗೆಲ್ಲ ಖಾತಾ ಆದ ನಂತರ ಎಲ್ಲ ಸ್ಟಾಪ್ ಮಾಡಿದ್ರು. ಅನಾಥರೈಸ್ಡ್ ಪ್ರಾಪರ್ಟೀಸ್ಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಈಗ ಅದನ್ನು ಖಾತಾ ಕೊಡೋದ್ರಿಂದ ರಿಜಿಸ್ಟ್ರೇಷನ್ ಆಗುತ್ತೆ, ಮತ್ತೆ ನಮ್ಮ ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಡಿಸ್ತಾರೆ. ಅಂದಾಜು ಎಷ್ಟು ಟ್ಯಾಕ್ಸ್ ಹೆಚ್ಚುವವರು ಅಂತ ನೀವು ಒಂದು ಕ್ಯಾಲ್ಕುಲೇಷನ್ ಹಾಕೊಂಡಿದ್ದೀರಿ ಸರ್ ನಗರದಲ್ಲಿ? ಸರ್ ನಗರದಲ್ಲಿ ಈಗ ಅಂದಾಜು ಒಂದು 4 to 5 crores ಇನ್ಕ್ರೀಸ್ ಆಗ್ಬೋದು ಸರ್. ಯಾಕಂತ ಹೇಳಿದ್ರೆ 10,000 ಪ್ರಾಪರ್ಟಿ ನಾವು ಈಗ ಸುಮಾರು ಒಂದು 15,000 ಪ್ರಾಪರ್ಟಿಗೆ ನಮ್ಮ 6 ಕೋಟಿ ಪ್ರಾಪರ್ಟಿ ಟ್ಯಾಕ್ಸಿಗೆ ಅನದರ್ 15,000 ಆ್ಯಡ್ ಆಗೋದ್ರಿಂದ ಏನಿಲ್ಲ ಹೇಳಿದ್ರು 4 to 5 crores ಇನ್ಕ್ರೀಸ್ ಆಗೋ ಪಂಚಾಯತಿಗಳಿಂದ ಅಂದರೆ ಪಟ್ಟಣಿ ಪಂಚಾಯತಿ, ತಿಪ್ಪೇನಹಳ್ಳಿ ಪಂಚಾಯತಿ, ಅಗಲಗುಪ್ಪಿ ಪಂಚಾಯತಿ ಕೆಲವೊಂದು ಏರಿಯಾ ನಗರಸಭೆ ಸೇರ್ಪಡಿತ್ತು. ಅವರು ಅವತ್ತಿಂದ ಇವತ್ತವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ. ಮತ್ತೆ ನಿಮ್ಮ ಚೆಕ್ ಲಿಸ್ಟ್ ಪ್ರಕಾರ ಟ್ಯಾಕ್ಸ್ ಕಂಪಲ್ಸರಿ ಕಟ್ಟಿಲ್ಲ. ಅವ್ರಿಗೆ ಯಾವ ರೀತಿ ಭಯ ಆಗುತ್ತೆ ಸರ್? ಯಾಕಂದ್ರೆ ಇವರು ಇಲ್ಲೂ ಖಾತೆ ಇರಲಿಲ್ಲ, ಅಲ್ಲೂ ಖಾತೆ ಇರಲಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ. ಸರ್ ಸರ್ಕಾರ ಏನು ಹೇಳಿದೆ, 1 ಟೈಮ್ ಡಬಲ್ ಟ್ಯಾಕ್ಸ್ ಕಟ್ಸ್ಕೊಂಡು ನೆಕ್ಸ್ಟ್ ಇಯರ್ ಇಂದ ಸಿಂಗಲ್ ಟ್ಯಾಕ್ಸ್ ಆಗುತ್ತೆ ಅವ್ರಿಗೆ. 1 ಟೈಮ್ ಅಂತ ಹೇಳಿರೋದ್ರಿಂದ 1 ವರ್ಷಕ್ಕೆ ಕಟ್ಸ್ಕೊಂಡು ನಾವು ಅವ್ರಿಗೆ ರೆಗ್ಯುಲರೈಸ್ ಮಾಡ್ತೀವಿ ಸರ್. ಅಂದ್ರೆ ಸರ್ 2015 ಇಂದ ಕಂಪಲ್ಸರಿ ಕಟ್ಟಬೇಕು ಅಂತ ನಗರಸಭೆಯಲ್ಲಿ ಈಗ ಅವರು ಅಲ್ಲಿಂದನೇ ಅಪ್ಲೈ ಆಗುತ್ತೆ, ಇಲ್ಲ ಮೊದಲಿಂದ 20 ವರ್ಷದಿಂದ? ಗೆಜೆಟ್ ಅಲ್ಲಿ ಏನ್ ಹೇಳಿದ್ದಾರೆ, 1 ಟೈಮ್ ಕಟ್ಸ್ಕೊಳ್ಳಿ. ಫಸ್ಟ್ ಟೈಮ್ ಕಟ್ಸ್ಕೊಬೇಕಾದ್ರೆ 1 ವರ್ಷದ ನಾವು ಡಬಲ್ ಟ್ಯಾಕ್ಸ್ ಕಟ್ಸ್ಕೊಂಡು ನಂತರ ಅದನ್ನ ರೆಗ್ಯುಲರೈಸ್ ಮಾಡ್ತೀವಿ. ಹಾಗಾಗಿ ಜನರಿಗೆ ಯಾವುದೇ ರೀತಿ ಗೊಂದಲ ಇದೆ ಸರ್. ಇದೊಂದು ಮತ್ತೆ ಇದಕ್ಕೆ ಎಕ್ಸೆಪ್ಷನ್ ಇದೆ. ಒಂದು ಕೆರೆ ಜಾಗದಲ್ಲಿ ಕಟ್ಟಿರಬಾರ್ದು, ರಾಜಕಾಲದಲ್ಲಿ ಕಟ್ಟಿರಬಾರ್ದು, ಸರ್ಕಾರಿ ಜಾಗದಲ್ಲಿ ಕಟ್ಟಿರಬಾರ್ದು, ಮತ್ತೆ ಮುನ್ಸಿಪಾಲಿಟಿ ಜಾಗದಲ್ಲಿ ಕಟ್ಟಿರಬಾರ್ದು. ಇದೆಲ್ಲ ತಗೊಂಡ್ರೆ ಸರ್ ಹಾರ್ಡ್ಲಿ ಒಂದು 5 to 7% ನಾವು ಅದನ್ನು ವರ್ಕೌಟ್ ಮಾಡಿದ್ವಿ. ಈಗ ಏನು ಪೆಂಡಿಂಗ್ ಇದೆ, ಅಮ್ಮ ಮಾತ್ರ ಒಂದು 300-400 ಜನಕ್ಕೆ ಸಮಸ್ಯೆ ಆಗ್ಬೋದು ಮ್ಯಾಕ್ಸಿಮಮ್, ಆದರೆ 90% ಕ್ಲಿಯರ್ ಆಗೋಗುತ್ತೆ.
ಅದಿಲ್ಲ ಸರ್, ತುಂಬ ಜನ ಅಂತ ಒತ್ತುವರಿಯಲ್ಲಿ ಕಟ್ಟಿಲ್ಲ, ಬಟ್ ಕಟ್ಟಿರೋರಿಗೆ ಬಿ ಖಾತಾ ಸಿಗಲ್ಲ. ಹಾಗೆ ಅಂತ ಮತ್ತೆ ಈಗ ಇದು ಅಥರೈಸ್ಡ್ ಅನ್ನೋ ಥರ ಇಲ್ಲ, ಹಾಗಲ್ಲ. ಇದು ಸರ್ಕಾರ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದೆ, ಇದೊಂದು ಸುವರ್ಣ ಅವಕಾಶ. ಜನತೆ ನಮ್ಮ ಸರ್ಕಾರಕ್ಕೆ, ಈಗ ಬೆಂಗಳೂರಲ್ಲಿ ನಂದು ಒಂದು ಪ್ರಾಪರ್ಟಿ ಇದೆ, ಒಂದು ಖಾತಾ ಇಲ್ದಿದ್ರೆ ಎಷ್ಟು ಸಮಸ್ಯೆ ಅಂತ ಆ ಅಭದ್ರತೆ ನನಗೆ ಗೊತ್ತು. ಈಗ ನಾನು ಪ್ರಾಪರ್ಟಿ ಮಾಡಿ ಕಷ್ಟಪಟ್ಟು ದುಡಿದೊಂದು ಪ್ರಾಪರ್ಟಿ ತೆಗೆದು ಅದಕ್ಕೊಂದು ಖಾತಾ ಇನ್ ಟೈಮಿಗೆ ಸಿಕ್ಕಲಿಲ್ಲ ಅಂದರೆ ಅದರ ಅಭದ್ರತೆ ಏನು ಅಂತ ನನಗೆ ಗೊತ್ತು. ನಾನು ಒಂದು ಮಾಲೀಕನಾಗಿ ಹೇಳ್ತೀನಿ. ಸೊ ಈಗ ಬಿ ಖಾತಾ ಕೊಟ್ಟಾಗ ಒಂದು ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಆ ಸಿಗೋ ಸೆಕ್ಯೂರ್ ಫೀಲ್ ಇದಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ಮಾಧ್ಯಮದವ್ರ ಸಹಕಾರ ಕೇಳ್ತೀನಿ, ನಗರಸಭೆ ಸದಸ್ಯರ ಸಹಕಾರ ಕೇಳ್ತೀನಿ, ವಿರೋಧ ಪಕ್ಷದವ್ರ ಸಹಕಾರ ಕೇಳ್ತೀನಿ, ಎಲ್ಲರ ಸಹಕಾರ ಕೇಳ್ತೀನಿ. ಈ ವಿಚಾರದಲ್ಲಿ ಇದು ವರ್ಷಗಳ ವಿಚಾರ. 14,000 ಖಾತೆನ ಅಟ್ ಎ ಟೈಮ್ ಕ್ಲಿಯರ್ ಮಾಡ್ತೀವಿ. 1 ರೂಪಾಯಿ ಭ್ರಷ್ಟಾಚಾರ ಇದೆ. ಇದೆಲ್ಲ ಏಕೆಂದರೆ ಸರ್ ಇವೆಲ್ಲ ಮಾಡ್ತಿರೋದು ಏನಂದರೆ ದಲ್ಲಾಳಿಗಳ ಹಾವಳಿನ ತಪ್ಪಿಸೋಕ್ಕೆ. ಟೆಕ್ನಿಕಲ್ ಇಶ್ಯೂಸ್ ಇರ್ತಕ್ಕಂಥ ಖಾತೆಗಳು ಈ 90 ಡೇಸ್ ಒಳಗಡೆ ಕ್ಲಿಯರ್ ಆಗುತ್ತಾ? ಅದಕ್ಕೆ ಸರ್ ಇಲ್ಲಿ ಸ್ಟ್ರಿಕ್ಟಾಗಿ ನಿಮ್ಗೆ ಏನು ಡೈರೆಕ್ಷನ್ ಇದೆ ಸರ್? 3 ಮಂತ್ಸ್ ಒಳಗೆ ಮಾಡಬೇಕು ಅಂತಿದೆ. ಮತ್ತೆ ಇವರು ಮಾಡಲಿಲ್ಲ ಅಂದರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿ 15 ದಿನ ಕಸ್ಟಡಿಗೆ ಕೊಡಬೇಕು ಅಂತಲೂ ಇದೆ. ತಾವು ಓದಿದ್ದೀರಲ್ಲ, ನಾನು ಓದ್ತಿದ್ದೆ. ಅಲ್ಲ, ತಪ್ಪಾಗಿ ತಿಳಿಬೇಡಿ, ಡೋಂಟ್ ಮಿಸ್ಟೇಕ್ ಮೀ, ತಪ್ಪಾಗಿ ತಿಳಿಬೇಡಿ. ಇದೆ ಆ್ಯಕ್ಚುಲಿ, ಡೋಂಟ್ ಮಿಸ್ಟೇಕ್ ಸರ್. ಅದು ಏನಿದೆ, 90 ಡೇಸಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದರೆ ಕಮಿಷನರ್ನ ಜವಾಬ್ದಾರಿ ಮಾಡ್ತಾರೆ, ವಾರೆಂಟ್ ಇಶ್ಯೂ ಮಾಡ್ತಾರೆ ಅಂತ ಇದೆ. ನನ್ನ ಗಮನಕ್ಕೆ ಬಂದಿದ್ದು 31 ವಾರ್ಡ್ ಅಷ್ಟೇ ಟೈಮ್ ನೀವು ಅಷ್ಟು ಸ್ಟಾಫ್ ಇದೆಲ್ಲ ಕೂಡ ನಿಮಗೆ ನಾನು ಇದನ್ನ ರಾತ್ರಿ ಫಸ್ಟ್ 10 ವಾರ್ಡ್ ಅಂದ್ಕೊಂಡ್ವಿ. ಆ ಸ್ಟಾಫ್ ಬಗ್ಗೆ ಇವರೇ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಕೊಡಿ ಸರ್. ಈಗ ನಮ್ಮಲ್ಲಿ ಬೇರೆ ಬೇರೆ ಸ್ಟಾಫ್ ಇದ್ದಾರೆ, ಅದನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ತೀವಿ ಸರ್. ನಮ್ಮ ಸುಮಾರು 40 ಜನ ವಾಟರ್ ಸಪ್ಲೈ ವಾಲ್ವೆಕ್ಸ್ ಇದ್ದಾರೆ, ಮತ್ತು ಸೂಪರ್ವೈಸರ್ಸ್ ಇದ್ದಾರೆ. ಅವ್ರ ಜೊತೆ ಒಬ್ಬರು ಸ್ಕಿಲ್ಡ್ ಇರ್ತಾರೆ, ಒಬ್ಬರು ಅವ್ರಿಗೆ ಅಸಿಸ್ಟೆಂಟ್ ಆಗಿ ಇಬ್ಬರು ನಾವು ಡೆಪ್ಯೂಟ್ ಮಾಡ್ತೀವಿ ಸರ್. ಒಂದು ವಾರ್ಡ್ಗೆ ಒಂದೇ ಕಡೆ ಮಾಡ್ತೀವಿ, ಒಂದೇ ಕಡೆ ಈ ಲೊಕೇಶನ್ ಪಬ್ಲಿಷ್ ಮಾಡಿದ್ದೀವಿ ಸರ್. ಫಾರ್ ಎಕ್ಸಾಂಪಲ್, ನೀವು ಒಂದು ವಾರ್ಡ್ ಹೇಳಿ ಸರ್, ಯಾವುದೋ ಒಂದು ವಾರ್ಡ್ ಹೇಳಿ. ವಾರ್ಡ್ ನಂಬರ್ 1ನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪ್ಸಂದ್ರ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ವಾರ್ಡ್ ನಂಬರ್ 5 ಪೊಲೀಸ್ ಕ್ವಾರ್ಟರ್ಸು, ತಿಮ್ಮಕ್ಕ ಬಡಾವಣೆ, ಡಿಗ್ರಿ ಕಾಲೇಜ್ ಇಟ್ಟಿದ್ದೀವಿ ಸರ್. ಯಾಕೆಂದರೆ ಅಲ್ಲಿ ನಮಗೆ ಕೊಠಡಿಗಳೆಲ್ಲ ಇರೋದ್ರಿಂದ ಲಾಜಿಸ್ಟಿಕ್ಸ್ ಬೇಕಾಗಲ್ಲ ಅಂತ. ಇಲ್ಲಾಂದರೆ ನಾವು ಮತ್ತೆ ಒಂದು ಟೆಂಟ್ ಥರ ಹಾಕಿ, ಶೆಡ್ ಥರ ಹಾಕಿ ಅದು ಹೊರೆ ಆಗುತ್ತೆ. ಅದಕ್ಕೆ ನಿಯರ್ ಬೈ ಸ್ಕೂಲ್ನ ಟೈಪ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಟೀಮ್ ಕೂತ್ಕೊಳ್ಳುತ್ತೆ, ಒಂದು ಟೇಬಲ್ ಹಾಕ್ಕೊಂಡು ಕಲೆಕ್ಟ್ ಮಾಡ್ತಾರೆ. ಮತ್ತು ಟ್ರಾನ್ಸ್ಪರೆನ್ಸಿ ಕಾಪಾಡ್ತೀವಿ ಸರ್. ಮತ್ತು ತಾವು ಮಾಧ್ಯಮದವರು ಮತ್ತು ಅವತ್ತು ಸಂಜೆ ನಾವು ಎಷ್ಟು ಬಂದಿದೆ ಅಂತ ಪಬ್ಲಿಷ್ ಮಾಡ್ತೀವಿ. 3 ದಿನ ಇದೆಯಲ್ಲ, 3 ದಿನ ಟೈಮ್ ಹಾಕೊಂಡಿದ್ದೀನಿ. ಇಂಥ ದಿನದಲ್ಲಿ ಒಂದರಿಂದ 10 ವಾರ ಇಲ್ಲ ಸರ್, ನಾನು ಫಸ್ಟ್ ಹಂಗೆ ಅನ್ಕೊಂಡಿದ್ದೆ ಸರ್. ಮತ್ತೆ ನಾವೇನು ಅನ್ಕೊಂಡ್ವಿ, ನಾವೀಗ ಆ್ಯಕ್ಚುಲಿ ಏನಾದರೂ 1 or 2 ಡೇಸ್ ನೋಡ್ತೀವಿ ಸರ್, ಎಕ್ಸ್ಟೆಂಡ್ ಮಾಡಬೇಕಾ ಬೇಡ ಅಂತ. 31 ವಾರ್ಡ್ಸು ಅಟ್ ಎ ಟೈಮ್ ಸ್ಟಾರ್ಟ್ ಮಾಡ್ತೀವಿ ಸರ್. 3 ದಿನನೂ ಈಗ 20th, 21st, 26 ಈಗ ಒಂದೇ ವಾರ್ಡಲ್ಲಿ 3 ದಿನ ಸ್ಟಾಫ್ ಹೋಗಿ ಕೂರ್ತಾರೆ. ಅಕಸ್ಮಾತ್ ಅಲ್ಲಿ ಪ್ರೆಷರ್ ಜಾಸ್ತಿ ಅಂದರೆ 1 or 2 ಡೇಸ್ ಎಕ್ಸ್ಟೆಂಡ್ ಮಾಡ್ತೀವಿ ಸರ್. ನಾವು ಅದು ಗ್ರೇಸ್ ಪೀರಿಯಡ್ ಇಟ್ಕೊಂಡಿದ್ದೀವಿ. ಅರ್ಜಿಗಳು ಕೆಲವೊಂದು ತಗೊಳ್ಳೋವಾಗ ಎಲ್ಲ ಚೆಕ್ ಲಿಸ್ಟ್ ಕರೆಕ್ಟಾಗಿ ಸ್ವೀಕಾರ ಮಾಡ್ತಾರೆ, ಇಲ್ಲಾಂದ್ರೆ ಕೆಲವರು ಅರ್ಧಂಬರ್ಧ ಕೊಟ್ಟಿರ್ತಾರೆ, ನಮ್ದು ಆಗಿಲ್ಲ ಅಂತ ತೊಂದರೆ. ಸೊ ಅವಾಗ ಯಾವ ಥರ ಈಗ ಇಶ್ಯೂ ಮಾಡಬೇಕಾದ್ರೆ ನಾವೆಲ್ಲ ಸ್ಕೂಟಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಸಾಕಷ್ಟು ಕನ್ಸಂಪ್ಷನ್ ಆಗುತ್ತೆ, ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಅರ್ಜಿಯನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ, ಚೆಕ್ ಲಿಸ್ಟ್ ಕೊಡ್ತೀವಿ, ಅಡ್ವಾನ್ಸ್ ಆಗಿ ಜನರಿಗೆ ಕೊಡ್ತೀವಿ. ಅದು ನೋಡ್ಕೊಂಡು ತಂದು ಕೊಡಬೇಕಾಗುತ್ತೆ. ಅಕಸ್ಮಾತ್ ನಂತರ ಸ್ಕೂಟಿ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಅದೇ ಪ್ಲೇಸಿಂದ ಮತ್ತೆ ಕಲೆಕ್ಟ್ ಮಾಡ್ಕೊಳ್ತೀವಿ. ನಾವು ಮತ್ತೆ ಏನು ಮಾಡ್ತಿದ್ದೀವಿ ಸರ್, ಅವ್ರನ್ನ ನಗರ, ಈಗ ಸಪೋಸ್ ವಾರ್ಡ್ ನಂಬರ್ 1 500 ಅರ್ಜಿ ಬಂತು ಫಾರ್ ಎಕ್ಸಾಂಪಲ್, ನಾವು ಕಲೆಕ್ಟ್ ಮಾಡ್ಕೊತೀವಿ. 500 ಅರ್ಜಿ ನೇಮ್ ಸಮೇತ ಪಬ್ಲಿಷ್ ಮಾಡಿಬಿಡ್ತೀವಿ ಮೀಡಿಯಾಗೆ. ಅದರಲ್ಲಿ ಒಂದು 25-30 ಜನದ್ದು ಇನ್ನೊಂದು ಡಾಕ್ಯುಮೆಂಟ್ ಪ್ರಾಬ್ಲಮ್ ಇದೆ, ಅದನ್ನು ಪಟ್ಟಿ ಮಾಡಿ ಮೀಡಿಯಾ ರಿಲೀಸ್ ಮಾಡಿಬಿಡ್ತೀವಿ. ಒಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ, ಅವ್ರು ಅಲ್ಲೇ ಬಂದು ಕೊಡಬೇಕು ಅಂತ. ಅವ್ರು ಪದೇ ಬಂದಾಗ ದಲ್ಲಾಳಿಗಳು ಇನ್ವಾಲ್ವ್ ಆಗ್ತಾರೆ. ನಿಮಗೆ ಟೆಕ್ನಿಕಲಿ ಇನ್ನೇನು ಕೇಳುತ್ತೆ, ಸಪೋಸ್ ಫಾರ್ ಎಕ್ಸಾಂಪಲ್ ಯಾರೋ ವೆಂಕಟೇಶನ್ ಅವ್ರ ಹತ್ರ ನಾವು ಇನ್ಯಾವುದೋ ಒಂದು ಡಾಕ್ಯುಮೆಂಟ್ ಕೇಳ್ತಿದ್ದೀವಿ, ಅದನ್ನು ನಿಮ್ಮ ಮುಂದೆ ಇಟ್ಟೆ ನಾವು ಕೇಳ್ತೀವಿ ಅವ್ರನ್ನ. ಸೊ ಯು ಕ್ಯಾನ್ ಕ್ರಾಶ್ ವೆರಿಫೈ ಇಟ್ ಅಂತ. ಯಾಕೆಂದರೆ ಇದು ಸರ್ ಪದೇ ಹೇಳ್ತಿದ್ದೀನಿ, ನಗರಸಭೆ ದಲ್ಲಾಳಿಗಳ ಹಾವಳಿ ಯಾರೋ ದೂರ ಬಂದಿದ್ದ ಯಾಕೆ ಅಂದರೆ ಸರ್ ವರ್ಷಗಳಿಂದ ನಾನು ಭ್ರಷ್ಟಾಚಾರ ಇಲ್ಲ ಅಂತ ನೀವು ಒಪ್ಕೊಳ್ತಾ ಇದ್ದೀರಿ. ನಾನು ಅಂದರೆ ಸರ್, ನಾನು ನೋಡಿ ಪ್ರತಿ ವ್ಯವಸ್ಥೆಯಲ್ಲೂ ಇಲ್ಲೇನಾಗ್ತಿದೆ, ಇಲ್ಲಿ ನನ್ನ ಜವಾಬ್ದಾರಿ ಇಲ್ಲಿ ಅಧಿಕಾರಿಗಳ ಲೆವೆಲಲ್ಲಿ ಇದೆಯೋ, ಸಬಾರ್ಡಿನೇಟ್ಸ್ ಲೆವೆಲಲ್ಲಿ ಇದೆಯೋ, ಯಾರ ಲೆವೆಲಲ್ಲಿ ಇದೆಯೋ. ಆದರೆ ಇದು ಇಲ್ಲಿ ನೆಕ್ಸ್ಟ್ ಈಗ ಆಗೋ ಇದರಲ್ಲಿ ಇದೊಂದು ದೊಡ್ಡ ಮಹತ್ ಕಾರ್ಯ. ಕೂಲಿ ಮಾಡೋರು, ಬಡವರು, ಊಟಕ್ಕೆ ನಡೀದೇ ಇರೋರು, ಯಾವನಾದರೂ ದಲ್ಲಾಳಿ ಹೋಗೋರ ಹತ್ರ 5,000, 10,000, 25,000 ಬೇಡಿಕೆ ಇಟ್ಬಿಟ್ರೆ ಆ ರಿಫ್ಲೆಕ್ಷನ್ ಸರ್ಕಾರದ ಮೇಲೆ, ಶಾಸಕರ ಮೇಲೆ, ನಗರಸಭೆ ಸದಸ್ಯರ ಮೇಲೆ, ಅಧಿಕಾರಿಗಳ ಮೇಲೆ ಆಗುತ್ತೆ. ಸೊ ಆ ಮಿಸ್ಟೇಕು ಮಾಡೋಕ್ಕೆ ನಾವು ಬಿಡೋದು ಬೇಡ ಅಂತ.
ಸರ್ ಈಗ ಪ್ರತಿ ವ್ಯವಸ್ಥೆಯಲ್ಲೂ ಒಂದಷ್ಟು ಇದ್ದೇ ಇರುತ್ತೆ. ಈಗ ಇದೊಂದು ಮಾಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ಹೇಗೆ ತಡಿಬೋದು? ಈಗ ನಾವಿಷ್ಟು ಟ್ರಾನ್ಸ್ಪರೆಂಟಾಗಿ ಪಬ್ಲಿಷ್ ಮಾಡ್ತಾ ಇರೋದ್ರಿಂದ ಈಗ ಎಲ್ಲಿದೆ ಅವಕಾಶ, ಎಲ್ಲಿದೆ ನಿಮಗೀಗ ಅಣ್ಣ ಈಗ 10 ಹೆಸರದ್ದು ನಾವು ಚೆಕ್ ಲಿಸ್ಟ್ ಕೇಳ್ತಾ ಇದ್ದೀವಿ, ಅದೇ ಜಾಗದಲ್ಲಿ ಬಂದು ನಾವು ಕಲೆಕ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಾ, ಖಾತಾ ಕೂಡ ಅಲ್ಲೇ ಹೋಗಿ ಕೊಡ್ತೀವಿ. 90 ಡೇಸಲ್ಲಿ ಖಾತಾ ಹೋಗಿ ಅಲ್ಲೇ ಕೊಡ್ತೀವಿ, ನಿಮ್ಮ ಸಮಕ್ಷದಲ್ಲೇ ಸೇಮ್ ಲೊಕೇಶನಲ್ಲೇ ಕೊಡ್ತೀವಿ. ಮತ್ತು ಅವ್ರು ನಗರಸಭೆಗೆ ಅಲ್ಸಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೆ ನೀವು ನಗರಸಭೆಗೆ ಬರಬೇಡಿ, ಪದೇ ಬರಕ್ಕೆ ಹೋಗಬೇಡಿ ನೀವು. ಸರ್ ಇಲ್ಲಿ ಏನು ಅಂದರೆ ಎಲ್ಲ ಡಾಕ್ಯುಮೆಂಟ್ಸು ಕೇಳ್ತಾ ಇಲ್ಲ ಸರ್ ಬಿ ಖಾತಾ ಅಲ್ಲಿ. ನಿಮ್ಮ ಹತ್ರ ಏನಿದೆಯೋ ಬರೀ ಸೇಲ್ ಡೀಟ್, ಫೋಟೋ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಲಸ್ ಸೇಲ್ ಡೀಟ್ ಅವ್ರ ಕಡೆ ಏನಿರುತ್ತೆ ಇಷ್ಟಿದ್ರು ಕೊಡ್ಬೋದಲ್ಲ, ಇಷ್ಟಿದ್ರು ಕೊಟ್ಬಿಡ್ತಾರೆ. ನಿಮಗೆ ಭಾಳ ಕಾಂಪ್ಲೆಕ್ಸ್ ಏನಿಲ್ಲ ಸರ್, ಸಿಂಪಲ್. ಆದರೆ ಏನು ಮಾಡ್ಬಿಡ್ತಾರೆ, ದಲ್ಲಾಳಿಗಳು ಏನಾದರೂ ಮಿಸ್ಗೈಡ್ ಮಾಡಿಬಿಟ್ರೆ ಅದಕ್ಕೋಸ್ಕರ ಇದೊಂದು ದೊಡ್ಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ ಸರ್. ಮಾಡ್ತೀವಿ, ಅದು 3 ತಿಂಗಳೊಳಗಡೆ ವಾರ್ಡ್ ವೈಸು ಹಂಚ್ಕೊಂಡು ಬರ್ತೀವಿ, ಪ್ರಿಯಾರಿಟಿ ವೈಸ್ ಇಡ್ತೀವಿ. ಸೊ ನಾನು ಎಲ್ಲರ ಸಹಕಾರ ಕೇಳ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಕೈ ಜೋಡಿಸಿದ್ರೆ ಇದಾಗೋದು. ನನ್ನ ಲೈಫಲ್ಲಿ ಇದೊಂದು ಮಾತು ಕಾರ್ಯ ಅಂತ ಭಾವಿಸಿದ್ದೀನಿ. ಬರೀ ULB ಅಂತ ಅರ್ಬನ್ ಲೋಕಲ್ ಬಾಡೀಸ್ ಮಾತ್ರ ಬಂದಿದೆ ಇದು ಗೆಜೆಟ್. ಅಂದರೆ ಈಗ ಮುನ್ಸಿಪಾಲ್ಟೀಸು, ಪುರಸಭೆ, ನಗರಸಭೆ ಅದಕ್ಕೆ ಬಂದಿದೆ. ಬಟ್ ಪಂಚಾಯತಿ ವಿಚಾರ ಇಲ್ಲ. ಎಸ್, ನನಗಿದು ಬಂದಿರೋದಕ್ಕೆ ಈ ಗೆಜೆಟ್ ಪ್ರಕಾರ ಇಲ್ಲಿಗೆ ಅನ್ವಯ ಆಗುತ್ತೆ. ಥ್ಯಾಂಕ್ ಯು. ಅಲ್ಲ ಸರ್, ಈಗ ನೋಡಿ, ನಾನು ಪ್ರಯತ್ನ ಪಡ್ತಿದ್ದೀನಿ. ನಾನು ಇದು ಹೇಳಿದೆ, ಇದನ್ನು ನನ್ನ ಪಾಡಿಗೆ ನನಗೆ ಸಂಬಂಧ ಇಲ್ಲ ಅಂತ ನಾನು ಬಿಟ್ಟಿದ್ದೀನಿ. ಅಲ್ಲ ಈಗ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ಸಾಮಾನ್ಯರಿಗೂ ರಿಕ್ವೆಸ್ಟ್ ಮಾಡೋದು, ಇವತ್ತಿಷ್ಟು ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಮಾಡ್ತಿದ್ದೀವಿ. ನೀವು 2-3 ಡಾಕ್ಯುಮೆಂಟ್ ಕೊಟ್ಟರು ನಿಮಗೆ ಬಿ ಖಾತಾ ಕೊಡಿಸ್ತೀವಿ. ನಿಮ್ಮ ಮನೆಗೆ ಬಂದು ನಾನೇ ಕೊಡ್ತೀನಿ. ದಯವಿಟ್ಟು ಯಾರಿಗೂ ಕೊಡಬೇಡಿ. ನಿಮಗೆ ಯಾರಾದರೂ ಅಂಥವ್ರು ಇದ್ದರೆ ಇಲ್ಲ, ಅದನ್ನು ತಡಿಬೇಕು. ಕೆಲವರು ನೋಡಿ ಸರ್, ನಾನು ಎಲ್ಲರೂ ಬ್ಲೇಮ್ ಮಾಡೋಕ್ಕೆ ರೆಡಿ ಇಲ್ಲ. ಕೆಲವರು ಇರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವಪಕ್ಷದ ಸದಸ್ಯರು ಎಲ್ಲರೂ. ಯಾಕೆಂದರೆ ಇದು ನಾವು ಒಬ್ಬರ ಮೇಲೆ ಆರೋಪ ಮಾಡಿಕೊಂಡ್ರೆ ಇದಾಗಲ್ಲ. ಇದು ಕ್ರೆಡಿಟ್ ಎಲ್ರಿಗೂ ಬರಲಿ.